ನಮಸ್ಕಾರ ಎಲ್ಲರಿಗೂ ಹೊಸ ವ್ಲಾಗ್ಗೆ ಸ್ವಾಗತ. ವ್ಲಾಗು ಗಾಡಿ ಮೇಲಲ್ಲ, ನಮ್ಮ ಮೇಲೆ. ನಾವಿವತ್ತು ಫಾರ್ಮ್ ಹೌಸ್ಗೆ ಹೋಗೋಣ ಅಂತ. ಎಲ್ಲಿರೋದಪ್ಪ? ಚನ್ನಪಟ್ಟಣ ಫಾರ್ಮ್ ಹೌಸ್. ನಮ್ಮ ಮನೋಜ್ ಅಂತ ಫ್ರೆಂಡು. ನಮ್ಮ ಶೆಟ್ಟಿ ಗೊತ್ತಲ್ಲ, ಲಾಸ್ಟ್ ಟೈಮ್ ಒಬ್ಬ ಕಾರಲ್ಲಿ ಬಂದಿದ್ದ. ಅವನು ನಾನು ಇನ್ನೊಂದು 3 ಜನ ಸೇರ್ಕೊಂಡು ಹೋಗೋಣ ಅಂತ. ಅವನು ಬರೋಷ್ಟರಲ್ಲಿ ನಾವೇ ಅವ್ರ ಮನೆ ಹತ್ರ ನಡ್ಕೊಂಡು ಹೋಗ್ಬಿಡ್ಬೋದು. ನಡ್ಕೊಂಡು ಏನಂತೀರ ಮನೋಜ್, ನಮ್ಮ ಧೀರಜ್ಗೆ? ಅವನ ಜೊತೆ ಸೇರಿದವ್ರು ಎಲ್ಲ ಕೆಟ್ಟರು ಅಂತ. ಎಲ್ರಿ ನಿಮ್ಮ ಯಜಮಾನ? ಸುನಿ ನೋಡ್ರಿ ಹೆಂಗಾಡುತ್ತೆ. ಬಾ 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 ದೀರು ಏನ್ ಆಂಟಿ ಮಾಡ್ತಾ ಇದ್ದಾನೆ? ಎಲ್ರಿ ನಿಮ್ಮ ಯಜಮಾನ್ರು? ಅಪ್ಪಿ ಏನೋ ತಿಂತಿದ್ದ ಅನ್ಕೊಂಡು ನಮ್ನೆಲ್ಲ ರೋಡಲ್ಲಿ ನಿಲ್ಸ್ಬಿಟ್ಟು ಇವನೇನೋ ತಿಂತಾ ಇದ್ದಾನೆ. ಅಪ್ಪಿ ನೀನ್ ಹೆಂಡ್ತಿ ನೋಡ್ತಾಳು ನೋಡೋ, ನನ್ನ ಬಿಟ್ಟೋಗ್ತೀಯ ಅಂತ. ಖುಷಿ ಏನಾದ್ರು ಹೇಳಕ್ ಇಷ್ಟಪಡ್ತೀಯ ಅಂತ ಕೇಳಲಾ? ಖುಷಿ ಏನಾದ್ರು ಹೇಳಕ್ ಇಷ್ಟಪಡ್ತೀಯ ನಿನ್ ಗಂಡಂಗೆ? ಬೇಗ ಹೋಗಿ ಬೇಗ ಬರ್ಬೇಕಂತೆ. ಸರಿ ಬಾಯ್. ನೀಟಾಗಿ ಹೋಗಿ ನೀಟಾಗಿ ಬರ್ಬೇಕಂತ. ಬರಲ್ಲ ಮಾಡಲ್ಲ, ಸುಮ್ಮನೆ ಕತೆ ಹೇಳ್ತಾವ. ನಡಿ ನಾವು ಇವನೊಬ್ಬ ಬರ್ಬೇಕು. ಎಲ್ಲಿದ್ಯಾ? ನಾನ್ ಸೈನ್ಸ್ ಸೌಂಡ್ ಇಡ ಕೇಳಿಸ್ತಾ ಇಲ್ಲ. ನಾವು ಬಾರ ನವೀನ ಬೇಗಲ್ಲ. ಇದ್ರ ಹತ್ರ ಬಾ, ಬಕಾಸುರ ಬಂಡಿ ಅಲ್ಲೇ ಇರಕ್ಕಿಲ್ಲ. ಎಲ್ಲಿ ಪಟ್ಟೆಗಾರ ಪಾಳ್ಯ ಹತ್ರ ಇರೋದು ಅವನು. ಪಟ್ಟೆಗಾರ ಪಾಳ್ಯ. ಬಿಡಿಯ ಬ್ಯಾಕ್ ಸೈಡ್. ಎಷ್ಟೊತ್ತಾಗುತ್ತೋ? 5 ನಿಮಿಷ ಆಗಿರೋ. ನಿನ್ ಟಿ ಅಂಗಡಿಯಿಂದ ಬರಕ್ಕೆ ಎಷ್ಟೊತ್ತಾಗುತ್ತೆ? ನೀನ್ ಹೇಳ್ಬೇಕು ಶಾಟ, ನೀನ್ ಅಲ್ಲಿರೋದು. ಕೆಟ್ಟ ಮತ್ ಮಾತಾಡ್ಬೇಡ್ವು. ಮೆಟ್ರೋಲ್ ಬರ್ತಾ ಇದೀನಿ, ಒಂದ್ 5 ನಿಮಿಷದಲ್ಲಿ ಬರ್ತೀನಿ. ಬೇಗ ಬಾ. ಅಪ್ಪಿ ಇದೇನು ಆಗದೇ ಇಲ್ಲ ಬಟನ್ನು. ಏನು ಆಟೋ ಲಾಕ್ ಮಾಡಿದ್ಯಾ? ಯಾಕಿವಲ್ಲ? ಅವನು ಮಾಡ್ತಾ ಇರ್ತಾನೆ ಮನೇಲಿದ್ರು ಬಾತ್ರೂಮ್ ಅಲ್ಲಿ ಇದ್ರು ಮಾಡ್ತಾನೆ. ಹಿಂಗೆ ನಮ್ ಕತೆ. ಒಂದು ಫಾರ್ಮ್ ಹೌಸ್ಗೆ ಹೋಗಕ್ಕೆ ಇಷ್ಟೊತ್ತು ಕಾಯ್ಕೊಂಡು ಇವ್ರುಗಳ ಜೊತೆ ಹೋಗೋಷ್ಟರಲ್ಲಿ ಆಯ್ತು. ಆಮೇಲೆ 8 ಮಕ್ಳು ಬೈತಾರೆ, ಯಾಕೆ ಇಷ್ಟು ಲೇಟು ಅಂತ. ನೋಡಿ ಬಿಡಿಯ ಕಾಂಪ್ಲೆಕ್ಸ್. ನಾವು ಅಲ್ಲೇ ಕೇಳಿ ಕಾಲೇಜ್ ಹತ್ರ ಬಾಗುರು. ಇಲ್ಲಿ ಬ್ಯಾಕ್ ಸೈಡ್ ಹಂಗೆ ಆ ರೋಡ್ ಸ್ಟ್ರೈಟ್ ಬಾ. ಅಲ್ಲೇ ಯಾಕೋ ಬರ್ಬೇಕು? ಹಂಗೆ ಸ್ಟ್ರೈಟ್ ಬಾ ಪಾಡಿ. ಅಲ್ಲಿ ಯಾಕೋ ಬರ್ಬೇಕು ಅಂತ. ಇಲ್ಲಿ ಮಯೂರ ಏನಿಗೆ ಬರ್ಬೇಕು? ಕಾರಲ್ಲಿ ಬರ್ಬೇಕು ಅಂದ್ರೆ ನೀನ್ ಇಲ್ಲಿ ಬರ್ಬೇಕು ಅಷ್ಟೇ. ಮಾಡ್ರಿ, ಕೆಟ್ಟ ಮಾತೆಲ್ಲ ಮಾತಾಡಬೇಡ. ಕೆಲಸ ಜಾಸ್ತಿ ಮಾಡ್ಲಿ. ಅಲ್ಲ ಇಲ್ಲಿಂದ ಅಲ್ಲಿಂದ ಇನ್ನೊಂದ್ ದಾರಿಗೆ ಬೇರೆ ಅದೇ ರೋಡ್ ಸ್ಟ್ರೈಟ್ ಬರ. ನೀನ್ ಬಾ ಅಂತ ಬರ್ಬೇಕಷ್ಟೇ ನೀನು. ಬೈಕ್ ನ ರೋಡಲ್ಲೇ ಬಿಟ್ಬಿಟ್ಟು ಕಾರ್ ನ ರೋಡಲ್ಲೇ ಬಿಟ್ಕೊಂಡು ನಿಂತವನೆ. ಯಾರು? ಇಲ್ಲಿ ನಿಲ್ಸ್ಬೋದ ಗಾಡಿ? ನಿಲ್ಸು. ಮಲಗ್ತಾರ ಅನ್ಕೊಂಡೆ. ಇನ್ನೊಂದ್ ಯಾವ್ದಾರು ಗಾಡಿ ಪಕ್ಕ ಮಲಗ್ಸ. ಚಿಕ್ಕದೊಂದಿರುತ್ತೆ ಬರೋಷ್ಟರಲ್ಲಿ. ಮಾತಾಡ್ಬೇಡಪ್ಪ. ಬರ್ತಾನೆ ನೋಡ್ರಿ ಇನ್ನೊಬ್ಬ. ನೋಡ್ರಿ ಬಂದ. ಏನಪ್ಪಾ ನವೀನ್ ಸಮಾಚಾರ? ಹೇಳ್ಬೇಕು ರಾಕೇಶ್, ಯೂಟ್ಯೂಬರ್ ರಾಕೇಶ್. ಸರಿ ಅಲ್ಲಿ ಹಿಂದೆ ಡಿಕ್ಕಿಲ್ ಕೂತ್ಕೋ. ಅಪ್ಪಿ ನಂಗೆ ಸುಸ್ತಾಗಾಯ್ತು, ಪ್ಲೀಸ್. ಈ ತರ ಹಿಂಸೆ ಕೊಟ್ರಿ ಆನ್ಸರ್ ಬದುಕ್ತಾರೆ. ಹೊರಟ್ವಿ. ಸೊ ನವೀನ್ ಬಂದಾಯ್ತು, ಮನೋಜ್ ಇದಾನೆ, ನಮ್ ಶೆಟ್ಟಿನೂ ಇದಾನೆ. ಇನ್ಯಾರು ಇವಾಗ ಅಶ್ವಿನ್ ಅಣ್ಣ ಒಬ್ರು ಬರ್ಬೇಕು.
ಅಶ್ವಿನ ಬತ್ತವ್ರ ನೋಡಿದ್ರೆ ಫಾರ್ಮ್ ಹೌಸ್ ಹೋಗ್ತಾ ಇರೋದಲ್ವಾ. ಓನರೇ ಬರ್ದಿರ ಹೆಂಗ್ ಹೋಗೋದು ನಾವು? ಎಲ್ಲೋ ಅಶ್ವಿನ ಜೊತೆ ಟೂ ಬಿಟ್ಬಿಟ್ಟಿದ್ದಲ್ಲ ನೀನು. ನಾನೆಲ್ಲ ಟೂ ಬಿಟ್ಟಿದ್ದೆ. ಅದೇ ಅವ್ರ ಫೋನ್ ಎತ್ತಲ್ಲ, ಅದಕ್ಕೆ ನಾನು ಮತ್ತೆ phone ಸೇವ್ ಮಾಡಲ್ಲ. ಮಾಡ್ಕೊಂಡ್ರಿ ಏ, ಅವ್ರು busy ಇದ್ರು. ದೇವ್ರೆ. ಇವಾಗ ನಾವು ಅಶ್ವಿನ್ ಅಣ್ಣನ ಪಿಕ್ ಮಾಡಕ್ ಹೋಗ್ತಾ ಇದೀವಿ. ಇದಾ? ಸತ್ತಾಗಿ ಅಶ್ವಿನ್ ಅಣ್ಣ, ಅಶ್ವಿನ್ ಅಣ್ಣ, ಅಪ್ಪಿ ಲೇಟ್ ಅಣ್ಣ. ಇವರು ಎಲ್ಲಿ ಹೋಗ್ತಾ ಇದೆಯೋ? ಸಕ್ಕದಾಗೈತಲ್ಲ ರೂಫ್ ಎಲ್ಲ. ಅಯ್ಯ ಮಸ್ತ ಕಟ್ಟವ್ರಲ್ಲ ಅಪ್ಪಿ. ನಿಮ್ದೇನಾ ಪ್ಲಾನಿಂಗ್ ಇದು? ಮೇಲ್ ಬಾರ್ 100% ಇದೆ. ಈ ಮನೇನೆ ಈ ರೇಂಜ್ ಐತೆ ಅಂದ್ರೆ ಅವ್ರ ತೋಟ ಚಿಕ್ಕದೆ ಬಿಡು. ಅಶ್ವಿನ್ ಅಣ್ಣ, ಯಾಕೋ ಅಯ್ಯೋ ಯಾರ ಆರಾಕ್ಷಲ್ ಬರ್ತಾವ್ ಕೂತ್ಬಿಡು ಕೂತ್ಬಿಡು ಚೆನ್ನಾಗಿ ಕೊಂಡವನೆ. ಬ್ಲಾಕ್ ಬಿಗರುಟ್ಟಕ್ಕೆ ಅವನೇ ಬಡ ಅಂತವನೇ ಮನುನೇ. ನಾನೇನ್ ಬೇಡ ಏನ್ ನನ್ನ ಮಗನ ನೀನು ಮದುವೆಗೂ ಬರ್ಬೇಡ ಅಂದಂತೆ. ಯಾರು ಹೇಳಿದ್ದು? ರಾಕಿ ಎರಡು ನನ್ನ ಮೇಲೆ ಹಾಕ್ಬೇಡ್ರಿ ನನ್ ಮಕ್ಳ. ಹೊಗೆ ಹಚ್ಕೊಂತಿದ್ದ. ಸಾರಿ ಅಂತ ಇದ್ದಾನೆ ಅವನು. ಅವ್ನು ಇವ್ನ ಜೊತೆ ಇರ್ತಾನಲ್ಲ, ನಮ್ ಜೊತೆ ಎಲ್ಲ ಕ್ರಿಕೆಟ್ ಆಡಕ್ ಬಂದವಲ್ಲ ಕೆವಿನ್ ಫ್ರೆಂಡ್. ಅಶ್ವಿನ್ ಅಣ್ಣ ಇನ್ನೂ ಬಂದಿಲ್ಲ, ಫೋನ್ ಹಾಕೋ ದೀರು. ಲೋ ದೀರು ಫೋನ್ ಮಾಡೋ. ಹೋಗ್ಯಾನ ಇದ್ರಲ್ಲ ಸುನಿ ಸುನಿ, ಅವನ ಜೊತೆ ಬರ್ತಾನೆ ಗೊತ್ತಾ ಕೌಶಿಕ್. ಹಾ ಒಂದು ಲೆದರ್ ಬಾಲ್. ಲೋ ಫೋನ್ ಮಾಡೋ. ದೀರು ಇವ್ರನ್ನ ನೀನು ಯಾಕೆ ಯಾವಾಗ್ಲೂ ಬೇಸಿಗೆ ಕಾಲದಲ್ಲೇ ಮೀಟ್ ಮಾಡ್ತೀಯ? ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಸಿಗಲ್ಲ. ಬರ್ಲಿ ಬಿಡು ಅಲ್ವಾ, ಒಳ್ಳೆ ಟೈಮಲ್ಲಿ ಒಳ್ಳೆ ಜಾಗ ಅದು. ಇಲ್ಲ ಕಾರ್ನರ್ ಅಣ್ಣ. ಬಂದೆ ಒಂದೇ ಒಂದು ನಿಮಿಷ. ಅಶ್ವಿನ್ ಅಣ್ಣ ಬಂದ್ರು. ಓಡಿಸ್ತೀರಾ? ಬಾ ಓಡಿಸ್ತೀನಿ. ಹಾಯ್ ಅಣ್ಣ. ಆರಾಮ? ಸೂಪರ್. ವ್ಲಾಗ್ ಸ್ಟಾರ್ಟ್ ಮಾಡಿದೀನಿ. ಯಾಕಣ್ಣ ನೀವೇ ಮೀನ್ ಇವಾಗ ಬನ್ನಿ. ಹೊರಟ್ವಿ. ಸೊ ಫುಡ್ ಒಂಚೂರು ತಗೊಂಡೋಗೋಣ ಅಂತ ಒಂದು ಹೋಟ್ಲಿಗೆ ಬಂದಿದ್ದೆ, ಕಾಯ್ತಾ ಇದ್ದೀವಿ. ನವೀನ್ ಹೇಳಿ. ಯಾವತ್ತಾದ್ರೂ ಜಿಲೇಬಿಗೆ ಹಾಲು ಹಾಕೊಂಡು ತಿಂದಿದ್ಯಾ? ಏನು ಜಿಲೇಬಿಗೆ ಹಾಲು ಏನದು? ಒಂಥರ ರೆಸಿಪಿ ಸಕ್ಕತ್ತಾಗಿರುತ್ತೆ. ಏನಕ್ಕೆ ಅದು? ಬೂಸ್ಟ್ ಬಿಲ್ಡ್ರ ನೀನ್ ತಿಂದಿದ್ದೀನೋ ಜಿಲೇಬಿಗೆ ಹಾಲು? ಸ್ಟ್ರೆಂತ್ ಸೀರಿಯಸ್ಲಿ ನಿಂಗೆ ಅದು ವಿಡಿಯೋ ಕಲೆಕ್ಷನ್ ನೋಡ್ಬೇಕಾದ್ರೆ ನಿಜವಾಗ್ಲೂ ಹೇಳ್ದ್ಯಾ? ಅಬ್ಬಿ ಒಂದು ರೆಸಿಪಿ ಕೇಳೋ. ಜಿಲೇಬಿಗೆ ಹಾಲು ಹಾಕೊಂಡು ಅದು ಬಿಡು. ಮುಗ್ಸೋದು ಎಷ್ಟೊತ್ತು ನೀನು? ನಾನು ಎಂತೆಂತ ಇವ್ರು ಫಿಟ್ನೆಸ್ ಬ್ಲಾಗರ್ನ ನೋಡ್ಬಿಟ್ಟಿದೀನಿ. ಇವನೇನ್ ಹೇಳ್ತಾನೆ ಅಂದ್ರೆ ಪರ್ಕ್ ತಿಂದ್ಬಿಟ್ಟು 2 ಪರ್ಕ್ ತಿನ್ಬಿಟ್ಟು 20 ನೀನು ಫುಲ್ ಎನರ್ಜಿ ಬೂಸ್ಟ್ ಮಾಡುತ್ತಂತೆ. ಡೈರಿ ಎಲ್ಲ ಮುಗಿಸ್ಕೊಂಡು ಪಕ್ಕ ಮಾತ್ರ ಪರ್ಕ್ ಮನುಷ್ಯ ಯಾವ್ದಾದ್ರು ಅಲ್ಲ ಹೇಳಿದಷ್ಟು ಮಾತ್ರ ಮಾಡು. ಎಕ್ಸ್ಟ್ರಾ ಕ್ವಶನ್ಸ್ ಎಲ್ಲ ಬೇಡ. ಆಕ್ಚುಲಿ ಜಿಲೇಬಿ ಮತ್ತೆ ಹಾಲು ಅದು 100% ಟ್ರೂ. ಏನಕ್ಕೆ ಮಾಡ್ತಾರೆ? ಯೂಟ್ಯೂಬಲ್ಲಿ ಹೊಡೆದ್ ನೋಡು. ಏನ್ ತಗೋಣ ಅಂತ ಬಂದಿದೀವಿ. ಬನ್ನಿ ನವೀನ್ ನೀವು. ಸೊ ಕಲ್ಲಂಗಡಿ ಹಣ್ಣು ಬೇಕಂತೆ ನಮ್ಮ ಮನೋಜ್ಗೆ. ಕಲ್ಲಂಗಡಿ ಹಣ್ಣು ಅಲ್ಲಿ ನೋಡ್ರಿ ಹುಡುಕ್ತಾ ಇರೋದು. ಯಾವ್ದು ಬೇಕು ಮನೋಜ್? ಇದಾ? ಹಾ ಚಿಕ್ಕದು ಇದಾ? ಕ್ಯೂಟ್ ಆಗಿರ್ಬೇಕು ನೋಡಕ್ಕೆ. ಸ್ವೀಟ್ ಆಗಿರ್ಬೇಕಾ ಕ್ಯೂಟ್ ಆಗಿ? ಸಿಕ್ತಾ? ಆಚೆ ವೈಟ್ ಇದ್ರೆ ಒಳಗೆ ರೆಡ್ಡು. ಹೇಳು. ಇವನೊಬ್ಬನೇ ತಿನ್ನಕ್ಕೆ ಇಷ್ಟು ದೊಡ್ಡ ಕಲ್ಲಂಗಡಿ ತಗೊಂಡವನೆ. ಅಲ್ಲ ಖುಷಿ ಆಗ್ಬಿಟ್ಟು ನಾನು ಸಿಕ್ತು ಅಂತ. ಬಟ್ ಎತ್ತಾಕುತ್ತಿದೆ ಹೀಟು. ಹೌದು.
ಓನರ್ ಏನು ಇದಾಗಿರ್ಬೇಕು ನೋಡು ತುಂಬಾ ಇದೇ ಗೈಸ್ ಏನು ಫಾರ್ಮ್ ಹೌಸ್ಗೆ ಹೋಗೋ ರೂಟು. ಏರಿ ಮೇಲೆ ಏರಿ, ಓ ನೀರೆಲ್ಲ ಇದೆ ಜೋರಾಗಿ. ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ರೆ ಯಾವ ಕೆರೆನೂ ಕಟ್ಕೋಬೋದು. ಹೌದೌದು, ನಿಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದದಕ್ಕೆ ನೀರು ನೋಡಿ ಗೈಸ್ ಮಸ್ತಾಗಿ. ಊರಿಗೆ ಬರಬೇಕು ಆರಾಮಾಗಿ, ಫಾರ್ಮ್ ಹೌಸು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಜಾಲಿಯಾಗಿ, ಮತ್ತೆ ವಾಪಸ್ ರಿಟರ್ನ್ ಟು ಬ್ಯಾಂಗ್ಳೂರ್. ಗೇಟ್ ತೆಗ್ದೈತೆ, ಒಂದು ಈ ಕಡೆ ಒಂದು ಆ ಕಡೆ ಕೇಳ್ಬಿಟ್ಟು ಲಾಕ್ ಮಾಡಬೇಡ ಅಂದಿದೆ, ಲಾಕ್ ಮಾಡಿ ಹಂಗೆ ತಳ್ಳ್ರಣ ಕಾರಣ ಲಾಕ್ ಆಗೈತೆ, ಗೇಟ್ ತೆಗ್ದೈತೆ. ಹೊಸದಾಗ ಸಸಿಗಳು ಹಾಕಿದಂಗಿದೆಯಲ್ಲ ಸಸಿ ಆಯ್ತು ಅಲ್ಲ, ಆಲ್ಮೋಸ್ಟ್ ವರ್ಷ. ಅಲ್ಲ ಇದೆಲ್ಲ ಹೊಸದು ಅನ್ಸುತ್ತೆ ಮರ. ಇಲ್ಲ ಇವೆಲ್ಲ ವರ್ಷ ಆಯ್ತು ಬೆಳೆದವೆ. ಅದೇದು ಏನೋ ಹೇಳ್ತಾರೆ, ಮರ್ತೇ ಹೋಯ್ತು. ಅಲ್ಲಿದೆ ದೇ ಫಾರ್ಮ್ ಹೌಸ್. ಇರ್ಲಿ ಬಾ, ಗೇಟ್ ಓಪನ್. ಐತಂತ ರೂಟ್ ಮಾಡಿದ್ದೀರಾ? ಆ ಕಡೆ 3 ಎಕರೆ ಹೋಯ್ತಲ್ಲ ಈಗ. ಹೌದಾ? ಅವತ್ತೇಳಿದ್ರು ಫಾರೆಸ್ಟ್ ಫಾರೆಸ್ಟ್ಗಳು ಹೋಯ್ತು, ಅವ್ರು ಹಿಂದ್ಗಡೆ ಇದ್ರಲ್ಲ ಅವ್ರದ್ದು ಜಮೀನು ಎಲ್ಲ ಹೋಯ್ತು. ಈಗ ನಮ್ದಾದ್ರೆ ಕಾಡು. ಇವಾಗ ಆ ಥರ ತೊಗೊಂಡ್ರೆ ಏನಾರು ಕೊಡ್ತಾರಾ ಇಲ್ವಾ? ಕೊಡಲ್ವಾ?